ಹಲೋ ಫ್ರೆಂಡ್ಸ್. ಇವತ್ತು ನಾವು ಕ್ವಾಂಟಮ್ ನಂಬರ್ಸನ್ನು ಡಿಸ್ಕಸ್ ಮಾಡೋಣ. ಕ್ವಾಂಟಮ್ ನಂಬರ್ಸು ಏನು, ಅವೆಷ್ಟು ಟೈಪ್ಸ್ ಇದ್ದಾವೆ, ಅವು ಯಾವ್ಯಾವು, ಏನೇನೆಲ್ಲ ಅಂತೇಳಿ ಇವತ್ತು ಡಿಸ್ಕಸ್ ಮಾಡೋಣ. ಇದು ನಾವು ಕನ್ನಡದಲ್ಲಿ ಹೇಳಬೇಕಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಕನ್ನಡದಲ್ಲಿ ಎಲ್ಲ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ನೀವು ಅರ್ಥ ಮಾಡ್ಕೊಳ್ಳಿ. ಆಯಿತಾ ಫ್ರೆಂಡ್ಸ್? ನೆಕ್ಸ್ಟು ಕ್ವಾಂಟಮ್ ನಂಬರ್ಸು ಅಂದರೆ ಏನು, ಕ್ವಾಂಟಮ್ ನಂಬರ್ಸ್ ಎಷ್ಟು ಟೈಪ್ಸ್. ಇವು ಕ್ವಾಂಟಮ್ ನಂಬರ್ಸ್ ಅಂತ ಫಸ್ಟ್ ಡೆಫಿನೇಷನ್ ನೋಡೋಣ. ಕ್ವಾಂಟಮ್ ನಂಬರ್ಸ್ ಅಂದರೆ ಏನಿಲ್ಲ, ಇದು ಯೂಸ್ ಟು ಡಿಸ್ಕ್ರೈಬ್ ದಿ ಎಲೆಕ್ಟ್ರಾನ್ ಇನ್ ಆ್ಯಟಮ್. ಕ್ವಾಂಟಮ್ ನಂಬರ್ಸ್ನ ನಾವು ಯೂಸ್ ಮಾಡಿಕೊಂಡು ಇವಾಗ ಒಂದು ಆ್ಯಟಮ್ ತಗೊಂಡ್ರೆ ಆ ಆ್ಯಟಮಲ್ಲಿ ಎಲೆಕ್ಟ್ರಾನ್ಸ್ ಇರ್ತಾವಲ್ಲ, ಆ ಎಲೆಕ್ಟ್ರಾನ್ನ ಡಿಸ್ಕ್ರೈಬ್ ಅಂದರೆ ಎಲೆಕ್ಟ್ರಾನು ಯಾವ ಸ್ಪಿನ್ ಇದೆ, ಎಲೆಕ್ಟ್ರಾನ್ ಯಾವ ಆರ್ಬಿಟಲಲ್ಲಿದೆ, ಯಾವ ಎನರ್ಜಿ ಲೆವೆಲಲ್ಲಿದೆ, ಯಾವ ಸಬ್ ಲೆವೆಲಲ್ಲಿದೆ, ಇದನ್ನ ನಾವು ಎಕ್ಸ್ಪ್ಲೇನ್ ಮಾಡೋಕೆ ಕ್ವಾಂಟಮ್ ನಂಬರ್ಸ್ನ ಯೂಸ್ ಮಾಡ್ತೀವಿ. ಅರ್ಥ ಆಯಿತಾ? ನೆಕ್ಸ್ಟು ದೀಸ್ ಆರ್ ದಿ 4 ಟೈಪ್ಸ್. ಫಸ್ಟ್ ಒನ್ ಬಂದುಬಿಟ್ಟು ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರು, ಸೆಕೆಂಡ್ ಒನ್ ಬಂದುಬಿಟ್ಟು ಅಜಿಮುಥಲ್ ಕ್ವಾಂಟಮ್ ನಂಬರ್ ಆರ್ ಆಂಗ್ಯುಲರ್ ಮೊಮೆಂಟಮ್ ಕ್ವಾಂಟಮ್ ನಂಬರು, ಥರ್ಡ್ ಒನ್ ಬಂದುಬಿಟ್ಟು ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರು, ಫೋರ್ತ್ ಒನ್ ಬಂದುಬಿಟ್ಟು ಸ್ಪಿನ್ ಕ್ವಾಂಟಮ್ ನಂಬರು. 4 ಕ್ವಾಂಟಮ್ ನಂಬರ್ಸ್ ಬರ್ತವೆ ಇಲ್ಲಿ. 4 ಟೈಪ್ಸ್ ಆಫ್ ಕ್ವಾಂಟಮ್ ನಂಬರ್ಸ್ ಬರ್ತವೆ. ಫಸ್ಟ್ ಒನ್ ಬಂದುಬಿಟ್ಟು ಫಸ್ಟ್ ಒನ್ ಬೈ ಒನ್ ನೋಡ್ಕೊತ ಬರೋಣ. ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಅಂದರೆ ಏನು? ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ನ ನಾವು ಎನ್ನಿಂದ ಡಿನೋಟ್ ಮಾಡ್ತೀವಿ. ಎನ್ ಅಂದರೆ ಏನು ಗೊತ್ತಾ? ಎನ್ ಈಸ್ ನ್ಯಾಚುರಲ್ ನಂಬರ್. ಎನ್ ಸ್ಟಾರ್ಟ್ಸ್ ವಿತ್ 1, 2, 3 ಅಪ್ ಟು 7ವರೆಗೂ ಇದಿರುತ್ತೆ. ವ್ಯಾಲ್ಯೂ ಆಫ್ ಎನ್ ಅಂದರೆ ಇವಾಗ ಎನರ್ಜಿ ಲೆವೆಲ್. ಇದು ಎಕ್ಸ್ಪ್ಲೇನ್ ಮಾಡುತ್ತೆ ಅಂದರೆ ಇಟ್ ಎಕ್ಸ್ಪ್ಲೇನ್ಸ್ ದಿ ಪೊಸಿಷನ್ ಆಫ್ ಎಲೆಕ್ಟ್ರಾನ್. ಅಂದರೆ ಇವಾಗ ಒಂದು ಎಲೆಕ್ಟ್ರಾನ್ ಇದೆ, ಆ್ಯಟಮಲ್ಲಿ ಒಂದು ಎಲೆಕ್ಟ್ರಾನ್ ಇದೆ ಅಂದರೆ ಯಾವ ಎನರ್ಜಿ ಲೆವೆಲಲ್ಲಿದೆ ಅಂತೇಳಿ ಇದು ಎಕ್ಸ್ಪ್ಲೇನ್ ಮಾಡುತ್ತೆ. ಯಾವುದು? ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರು. ಇದು ಎನ್ ಅಂದರೆ ಅದು ಎನರ್ಜಿ ಲೆವೆಲ್ ನಂಬರು. ಈಗ ಫಸ್ಟ್ ಎನರ್ಜಿ ಲೆವೆಲಲ್ಲಿದೆಯೋ, ಎರಡನೇ ಎನರ್ಜಿ ಲೆವೆಲಲ್ಲಿದೆಯೋ, ಥರ್ಡ್ ಎನರ್ಜಿ ಲೆವೆಲಲ್ಲಿದೆಯೋ ಅಂಥೇಳಿ ಇದು ಎಕ್ಸ್ಪ್ಲೇನ್ ಮಾಡುತ್ತೆ. ಇಲ್ಲಿ ಸೆಲ್ಸ್ ಅಂತ ಬಂದುಬಿಟ್ರೆ, ಇಲ್ಲಿ ಸೆಲ್ಸ್ ಅಂದರೆ ಏನಿಲ್ಲ, ಇದನ್ನ ಆಲ್ಫಾಬೆಟಿಕಲ್ ಇಂದ ರಿಪ್ರೆಸೆಂಟ್ ಮಾಡ್ತೀವಿ. 1 ಅಂದರೆ KLMN ಈ ಥರ. 1 ಅಂದರೆ K, 2 ಅಂದರೆ L, 3 ಅಂದರೆ M ಈ ಥರ ರಿಪ್ರೆಸೆಂಟ್ ಮಾಡ್ತೀವಿ. ಇದನ್ನ ನಾವು ಎನರ್ಜಿ ಲೆವೆಲ್ಲು ತಿಳ್ಕೊಳ್ಳೋಕ್ಕೆ ನಾವು ಯೂಸ್ ಮಾಡ್ತೀವಿ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರು. ಇದು ಆ ಎನರ್ಜಿ ಲೆವೆಲಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದ್ದಾವೆ ಅಂತ ತಿಳ್ಕೊಳೋಕೆ ನಮಗೊಂದು ಫಾರ್ಮುಲಾ ಇದೆ. ಏನಂದರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ ಇನ್ ಎನರ್ಜಿ ಲೆವೆಲಲ್ಲಿ, ಒಂದು ಎನರ್ಜಿ ಲೆವೆಲಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದ್ದಾವೆ ಅಂತ ತಿಳ್ಕೊಳ್ಳೋಕ್ಕೆ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. 2n² ಅಂತೇಳಿ. 2n². ಇವಾಗ ನಮಗೆ ಸೆಕೆಂಡ್ ಎನರ್ಜಿ ಲೆವೆಲ್ಲು ಎಷ್ಟು ಎಲೆಕ್ಟ್ರಾನ್ ಇದ್ದಾವೆ ಅಂತೇಳಿ ನಮಗೆ ಬೇಕು. ಅವಾಗ ನಾವು ಏನು ಮಾಡ್ತೀವಿ ಅಂದರೆ 2n² ಅನ್ನು, ಇವಾಗ 2n² ಅಂತ ಇದೆಯಲ್ಲ, n ಪ್ಲೇಸಲ್ಲಿ 2 ಸಬ್ಸ್ಟಿಟ್ಯೂಟ್ ಮಾಡಿರಿ. ಎಷ್ಟಾಗುತ್ತೆ? 2 ಸ್ಕ್ವೇರ್ 4, 2 × 4, 2 × 4 8. ಅಂದರೆ ಇವಾಗ ಎರಡನೇ ಎನರ್ಜಿ ಲೆವೆಲಲ್ಲಿ 8 ಎಲೆಕ್ಟ್ರಾನ್ಸು ಇದಾವೆ ಅಂತೇಳಿ ನಮ್ಗೆ ಗೊತ್ತಾಯಿತು. ಹಾಗೆ ಇವಾಗ ಆ ಎರಡನೇ ಎನರ್ಜಿ ಲೆವೆಲಲ್ಲಿ ಎಷ್ಟು ಆರ್ಬಿಟ್ ಇದಾವೆ ಅಂತ ಹೆಂಗೆ ಗೊತ್ತಾಗಬೇಕು? ಇಲ್ಲ ನೋಡಿ, ಕೆಳಗೆ ಇದೆ ಅದೇ ಫಾರ್ಮುಲಾ. ಟೋಟಲ್ ನಂಬರ್ ಆಫ್ ಆರ್ಬಿಟ್ ಇನ್ ದಟ್ ಎನರ್ಜಿ ಲೆವೆಲ್ ಈಸ್ ಈಕ್ವಲ್ ಟು n² ಅಂತೇಳಿ. n² ಅಂದರೆ ಏನಿಲ್ಲ, ಅದು ಏನು ಹೇಳಿದ್ನಲ್ಲ, ಎನ್ದಲ್ಲಿ ಅದು ಎಷ್ಟನೇ ಎನರ್ಜಿ ಲೆವೆಲ್ ಅಂತ ಸಬ್ಸ್ಟಿಟ್ಯೂಟ್ ಮಾಡಿರಿ. ಈಗ ಎರಡನೇ ಎನರ್ಜಿ ಲೆವೆಲ್ ನಾವು ಕ್ಯಾಲ್ಕುಲೇಟ್ ಮಾಡ್ತಿರೋದಲ್ಲ, ಅದನ್ನ 2 ಅಂತ ಸಬ್ಸ್ಟಿಟ್ಯೂಟ್ ಮಾಡೋದು. ಸ್ಕ್ವೇರ್ ಇದೆ, ಸ್ಕ್ವೇರ್ ಹಾಕಿ 2 ಸ್ಕ್ವೇರ್ 4 ಅಂದರೆ 4 ಆರ್ಬಿಟ್ಸ್ ಇದ್ದಾವೆ. ಎರಡನೇ ಎನರ್ಜಿ ಲೆವೆಲಲ್ಲಿ 4 ಆರ್ಬಿಟ್ಸ್ ಇದ್ದಾವೆ. ಇಷ್ಟು ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಆಯಿತು. ನೆಕ್ಸ್ಟು ಅಜಿಮುಥಲ್ ಕ್ವಾಂಟಮ್ ನಂಬರ್. ಇದನ್ನೇ ನಾವು ಆಂಗ್ಯುಲರ್ ಮೊಮೆಂಟಮ್ ಕ್ವಾಂಟಮ್ ನಂಬರ್ ಅಂತಲೂ ಕರಿತೀವಿ. ಇದನ್ನ ನಾವು ಎಲ್ಲಿಂದ ಡಿನೋಟ್ ಮಾಡ್ತೀವಿ. ವ್ಯಾಲ್ಯೂಸ್ ಆಫ್ ಎಲ್ ಬಂದುಬಿಟ್ಟು n-1. ಇಲ್ಲಿ ನೋಡ್ರಿ, ಇದೇನು ರಿಪ್ರೆಸೆಂಟ್ ಮಾಡುತ್ತೆ ಅಂದರೆ ಟೈಪ್ ಆಫ್ ದಿ ಆರ್ಬಿಟ್, ಅಂದರೆ ಸಬ್ ಎನರ್ಜಿ ಲೆವೆಲ್. ಇವಾಗ ಅಲ್ಲಿ ಮೇನ್ ಎನರ್ಜಿ ಲೆವೆಲ್ ಆಯಿತು, ಇದು ಸಬ್ ಎನರ್ಜಿ ಲೆವೆಲ್ನ ರಿಪ್ರೆಸೆಂಟ್ ಮಾಡುತ್ತೆ. ಸಬ್ ಎನರ್ಜಿ ಲೆವೆಲ್ ಅಂದರೆ S, P, D, F, G, E, H ಈ ಥರ ಎಲ್ಲ ಬರ್ತವೆ. ಇವು ಸಬ್ ಎನರ್ಜಿ ಲೆವೆಲ್ ಅಂತ ಕರಿತೀವಿ ನಾವು. ಇದನ್ನ ರಿಪ್ರೆಸೆಂಟ್ ಮಾಡುತ್ತೆ. ಇದು n-1 ಇದೆ ಅಂದರೆ ಅವಾಗ ನೋಡಿದ್ವಲ್ಲ, ಇಲ್ಲಿ n ಅಂತಿದೆ, ಆ n ನಂಬರ್ನ 1 ಮೈನಸ್ ಮಾಡಿದರೆ ನಮಗೆ ಇದು ಅಜಿಮುಥಲ್ ಕ್ವಾಂಟಮ್ ನಂಬರ್ ಸಿಗುತ್ತೆ. ನಮಗೆ n-1 ಲೈಕ್ ಸಿ ನೋಡ್ರಿ. ಇವಾಗ ನಮಗೆ 4th ಬೇಕಿದೆ ಅಂದ್ಕೊಳ್ಳಿ, 4th ಅಜಿಮುಥಲ್ ಕ್ವಾಂಟಮ್ ನಂಬರ್ ಬೇಕಿದೆ ಅಂದ್ಕೊಳ್ಳಿ. n ಇದ್ದಲ್ಲಿ n-1 ಅಂತ ಇದೆಯಲ್ಲ, n ಇದ್ದಲ್ಲಿ 4 ಸಬ್ಸ್ಟಿಟ್ಯೂಟ್ ಮಾಡಿರಿ.
ಎಷ್ಟಾಗುತ್ತೆ? 4 - 1 4 - 1 3 ಇಷ್ಟೇ. ಅಜಿಮುಥಲ್ ಕ್ವಾಂಟಮ್ ನಂಬರ್ ಸಿಕ್ತು ನಮಗೆ. ಅಜಿಮುಥಲ್ ಕ್ವಾಂಟಮ್ ನಂಬರ್ ಅಂದರೆ ಲೆಸ್ ದೆನ್ 1 ಇರುತ್ತಾ, ಮೇನ್ ಎನರ್ಜಿ ಲೆವೆಲ್ಗಿಂತ ಲೆಸ್ ದೆನ್ 1 ಇರುತ್ತಾ. ಇಲ್ಲಿ ನೋಡ್ರಿ 0 1 2 ಅಂತ ಇದೆ. 0 ಅಂದರೆ ಸ್ಟಾರ್ಟ್ ಆಗುತ್ತೆ. 0 ಅಂದರೆ ಎಸ್ ಅಂತ ಲೆಕ್ಕ, 1 ಅಂದರೆ ಪಿ ಅಂತ ಲೆಕ್ಕ, ಡಿ ಅಂದರೆ 3 ಅಂತ ರಿಪ್ರೆಸೆಂಟ್ ಮಾಡ್ತೀವಿ, 3 ಅಂದರೆ ಎಫ್, ಈ ಥರ ರಿಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಇದು ಅಜಿಮುಥಲ್ ಕ್ವಾಂಟಮ್ ನಂಬರ್ ಆಯಿತು. ನೆಕ್ಸ್ಟ್ ಬಂದ್ಬಿಟ್ಟು ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್. ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ನ ನಾವು ಎಮ್ ಎಲ್ ಇಂದ ನಾವು ಡಿನೋಟ್ ಮಾಡ್ತೀವಿ. ಇಲ್ಲಿ ವ್ಯಾಲ್ಯೂಸ್ ಎಂತ ಅಂತಂದರೆ -L to L. ಇಲ್ಲಿ ನಾವು ಆಲ್ರೆಡಿ ಅಜಿಮುಥಲ್ ಕ್ವಾಂಟಮ್ ನಂಬರ್ ನೋಡಿದ್ವಿ. ಇವಾಗ ಅಜಿಮುಥಲ್ ಕ್ವಾಂಟಮ್ ನಂಬರ್ ನಮ್ಗೆ ಎರಡಿದೆ ಅಂದ್ಕೊಳ್ಳಿ. ಇಲ್ಲಿ ನಾವು ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ಹೆಂಗೆ ಬರ್ತೀವಿ ಅಂದರೆ -2 -1 -0 +1 +2. ಇದು ನಮಗೆ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ಆಗಿರುತ್ತೆ. ಇದು ನಮಗೆ ಇದು ಅಜಿಮುಥಲ್ ಕ್ವಾಂಟಮ್ ನಂಬರು, ಇದು ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರು. ಈ ಥರ ನಾವು ಬರಿಬೋದು. ಯಾವುದೇ ಇವು 3 ತಗೊಳ್ಳಿ, 3 ತಗೊಳ್ಳಿ, 3ನೂ ಬರಿಬೋದು. -3 -2 -1 0 +1 +2 +3 ಈ ಥರ ನಾವು ಬರಿಬೋದು. ನಾನು ನೆಕ್ಸ್ಟ್ ಲಾಸ್ಟಿಗೆ ಒಂದು ಎಕ್ಸಾಂಪಲ್ ಕೊಟ್ಟಿರ್ತೀನಿ, ನಿಮ್ಗೆ ಕ್ಲಿಯರ್ ಕಟ್ ಅರ್ಥ ಆಗುತ್ತೆ, ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿ. ಏನೋ ಡೌಟ್ಸ್ ಇದ್ದರೆ ಕಾಮೆಂಟ್ಸ್ ಮಾಡಿ ಕೇಳಿ. ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ಏನು ರಿಪ್ರೆಸೆಂಟ್ ಮಾಡುತ್ತಾ? ಈಚ್ ವ್ಯಾಲ್ಯೂ ರಿಪ್ರೆಸೆಂಟ್ ಸ್ಪೆಸಿಫಿಕ್ ಆರ್ಬಿಟ್. ಇವಾಗ ಎನರ್ಜಿ ಲೆವೆಲ್ ಫಸ್ಟ್ ಏನಿದೆ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರಲ್ಲಿ ಎನರ್ಜಿ ಲೆವೆಲ್ ರಿಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದೆ. ಸೆಕೆಂಡ್ ಅಜಿಮುಥಲ್ ಕ್ವಾಂಟಮ್ ನಂಬರು ಸಬ್ ಎನರ್ಜಿ ಲೆವೆಲ್ ಅಂದರೆ ಸಬ್ ಲೆವೆಲ್ ರಿಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ನೆ. ಆ ಸಬ್ ಲೆವೆಲ್ ಒಳಗೆ ಆರ್ಬಿಟ್ಸ್ ಇರ್ತವೆ. ಆರ್ಬಿಟ್ಸು ಇವಾಗ ಎಸ್ಗೆ ಬಂದುಬಿಟ್ಟು 1 ಆರ್ಬಿಟ್ ಇರುತ್ತೆ, ಪಿಗೆ ಬಂದುಬಿಟ್ಟು 3 ಆರ್ಬಿಟ್ಸ್ ಇರ್ತವೆ, ಡಿಗೆ ಬಂದುಬಿಟ್ಟು 5 ಆರ್ಬಿಟ್ಸ್ ಇರ್ತವೆ, ಎಫ್ಗೆ ಬಂದುಬಿಟ್ಟು 7 ಆರ್ಬಿಟ್ಸ್ ಇರ್ತವೆ. ಈ ಥರ ಆರ್ಬಿಟ್ಸ್ ಇದ್ದಾಗ ಆ ಆರ್ಬಿಟ್ಸ್ನಲ್ಲಿ ಎಲೆಕ್ಟ್ರಾನು ಯಾವ ಆರ್ಬಿಟ್ನಲ್ಲಿದೆ, ಈ ಎಲೆಕ್ಟ್ರಾನು ಯಾವ ಆರ್ಬಿಟ್ನಲ್ಲಿದೆ ಅಂತೇಳಿ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ನಮಗೆ ಹೇಳುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಸ್ಪಿನ್ ಕ್ವಾಂಟಮ್ ನಂಬರ್ ನೋಡೋಣ. ಸ್ಪಿನ್ ಕ್ವಾಂಟಮ್ ನಂಬರ್ ನಾವು ms ಇಂದ ಡಿನೋಟ್ ಮಾಡ್ತೀವಿ. ಇದು ಏನು ಎಕ್ಸ್ಪ್ಲೇನ್ ಮಾಡುತ್ತೆ? ಎಲೆಕ್ಟ್ರಾನ್ನ ಸ್ಪಿನ್ ಎಕ್ಸ್ಪ್ಲೇನ್ ಮಾಡೋದು. ಇದು ಸ್ಪಿನ್ ಬಂದುಬಿಟ್ಟು ಏನಿರಲ್ಲ, +1/2 ಇರುತ್ತೆ, ಇಲ್ಲ -1/2 ಇರುತ್ತೆ. ಒಂದು ಆರ್ಬಿಟಲ್ಲಿ 2 ಎಲೆಕ್ಟ್ರಾನ್ ಮಾತ್ರ ಇರುತ್ತೆ. ಒಂದು ಆರ್ಬಿಟ್ ಅಂತ ನಾವು ತಗೊಂಡ್ರೆ ಇದೊಂದು ಆರ್ಬಿಟ್ ಅಲ್ಲ, ಇದರಲ್ಲಿ 2 ಎಲೆಕ್ಟ್ರಾನ್ ಮಾತ್ರ ಇರುತ್ತೆ. 2 ಎಲೆಕ್ಟ್ರಾನ್ ಇರ್ತವೆ. ಇದು ನೋಡ್ರಿ ಸ್ಪಿನ್ +1/2 -1/2. +1/2 ಅಂದರೆ ಅಪ್ವರ್ಡ್ ಡೈರೆಕ್ಷನ್. ಇಲ್ಲಿ ನೋಡ್ರಿ, ನಾನು ಒಂದು ಅಪ್ವರ್ಡ್ ಡೈರೆಕ್ಷನ್ ಇದೆ, ಒಂದು ಡೌನ್ವರ್ಡ್ ಡೈರೆಕ್ಷನ್ ಇದೆ. ಇದೇ ಥರ +1/2 ಅಂದರೆ ಅಪ್ವರ್ಡ್ ಡೈರೆಕ್ಷನು, +1/2 ಅಂದರೆ -1/2 ಅಂದರೆ ಡೌನ್ವರ್ಡ್ ಡೈರೆಕ್ಷನು. +1/2 ಸ್ಪಿನ್ ಯಾವ ಥರ ಆಗುತ್ತೆ ಅಂದರೆ ಆ್ಯಂಟಿ ಕ್ಲಾಕ್ ವೈಸ್ ತಿರುಗ್ತಾ ಇರುತ್ತೆ. ಅದೇ -1/2 ಬಂದರೆ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ತಿರುಗ್ತಾ ಇರುತ್ತೆ. ಇಲ್ಲಿ ಸ್ಪಿನ್ಸು 2 ರೀತಿಯಲ್ಲಿರುತ್ತೆ, +1/2 ಇಲ್ಲ -1/2. ಯಾವುದೇ ಆರ್ಬಿಟ್ ತಗೊಳ್ಳಿ, ಯಾವುದೇ ಎಲೆಕ್ಟ್ರಾನ್ ತಗೊಳ್ಳಿ, ಇವೆರಡು ಸ್ಪಿನ್ನಲ್ಲೇ ಇರಬೇಕು. ಬಟ್ ಯಾವುದೇ ಎಲೆಕ್ಟ್ರಾನ್ ಒಂದು ಆರ್ಬಿಟಲ್ಲಿ ಇರಬೇಕಾದ್ರೆ ಅದು ಸೇಮ್ ಸೆಟ್ ಆಫ್ ಕ್ವಾಂಟಮ್ ನಂಬರ್ಸ್ ಇರೋಲ್ಲ, ಸಮಥಿಂಗ್ ಸ್ವಲ್ಪ ಡಿಫ್ರೆಂಟೇ ಇರುತ್ತೆ. ಅದು ಸ್ಪಿನ್ನು ಡಿಫ್ರೆಂಟ್ ಇರುತ್ತೆ. ಇದು ಏನು ಹೇಳುತ್ತೆ, ಪಾಲಿಸ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ ಹೇಳುತ್ತೆ. ಅದು ಏನು ಹೇಳುತ್ತೆ ಅಂದರೆ ನೋ 2 ಎಲೆಕ್ಟ್ರಾನ್ಸ್ ಇನ್ ಸೇಮ್ ಆಟಮ್ ಕ್ಯಾನ್ ಹ್ಯಾವ್ ಸೇಮ್ ಸೆಟ್ ಆಫ್ ಕ್ವಾಂಟಮ್ ನಂಬರ್ಸ್ ಅಂತ ಹೇಳುತ್ತೆ. ಅಂದರೆ ಒಂದು ಸೆಟ್ ಆಫ್ ಎಲೆಕ್ಟ್ರಾನ್ಸ್ ಅಂದರೆ 2 ಎಲೆಕ್ಟ್ರಾನ್ಸು ಒಂದು ಸೇಮ್ ಆಟಮಲ್ಲಿ ಇರಬೇಕಾದ್ರೆ ಅವು ಸೇಮ್ ಸೆಟ್ ಆಫ್ ಕ್ವಾಂಟಮ್ ನಂಬರ್ಸ್ ಹೊಂದಿರಲ್ಲ, ಸಮಥಿಂಗ್ ಸ್ವಲ್ಪ ಚೇಂಜ್ ಇರುತ್ತೆ. ಅದು ಯಾವುದರಲ್ಲ ಅಂದರೆ ಸ್ಪಿನ್ನಲ್ಲಿ ಚೇಂಜ್ ಇರುತ್ತೆ. ಇವಾಗ ನಾವು ಎಕ್ಸಾಂಪಲ್ ನೋಡೋಣ. ಎಕ್ಸಾಂಪಲ್ ನೋಡಿದ್ರೆ ನಿಮ್ಗೆ ಕ್ಲಿಯರ್ ಕಟ್ ಅರ್ಥ ಆಗುತ್ತೆ. ನೋಡಿರಿ, ಇದು ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರು, ಇದು ಅಜಿಮುಥಲ್ ಕ್ವಾಂಟಮ್ ನಂಬರು, ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರು, ಸ್ಪಿನ್ ಕ್ವಾಂಟಮ್ ನಂಬರು, ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡಿ, ಇದು ಫಸ್ಟು ಎನರ್ಜಿ ಲೆವೆಲ್ ಫಸ್ಟ್ ತಗೊಂಡ್ರೆ ನಾನೇನಿರ್ತಾನೆ ಫಸ್ಟ್ ಎನರ್ಜಿ ಲೆವೆಲ್ಗೆ KSL ಇಂದ ರಿಪ್ರೆಸೆಂಟ್ ಮಾಡ್ತೀವಿ. ಅಜಿಮುಥಲ್ ಕ್ವಾಂಟಮ್ ನಂಬರ್ ಏನಿರುತ್ತೆ n-1, ಅವಾಗ ಹೇಳಿದೆಲ್ಲ ಆ ಫಾರ್ಮುಲಾ 1 - 1 ಇಲ್ಲಿ n ಪ್ಲೇಸಲ್ಲಿ 1 ಹಾಕಿದರೆ 0 ಬರುತ್ತೆ. 0ಗೆ ಏನಿರುತ್ತೆ ಅಂತ ಹೇಳಿದೆ ನಾನು, 0ಗೆ ಸಬ್ ಲೆವೆಲ್ S ಇರುತ್ತೆ, S ಸ್ಟೇಟ್ ಇರುತ್ತೆ. ಇವಾಗ 0ಗೆ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ಬರಬೇಕಂದ್ರೆ +L to -L ಅಂತ ಹೇಳಿದೆ ನಾನು.
ಇಲ್ಲಿ ಜೀರೋಗೆ ನಾವು ಪ್ಲಸ್ ಜೀರೋ ಬರೆದ್ರೆ ಏನು ಮೈನಸ್ ಜೀರೋ ಬರೆದ್ರೇನು ಎರಡು ಒಂದೇ ಅಲ್ಲ. ದ್ಯಾಟ್ಸ್ ವೈ ನಾವು ಜೀರೋ ಬರೋಣ ಅಷ್ಟೇ. ಇಲ್ಲಿ ನೋಡಿ ಸ್ಪಿನ್ ಕ್ವಾಂಟಮ್ ನಂಬರು. ಸ್ಪಿನ್ ಕ್ವಾಂಟಮ್ ನಂಬರ್ ಏನಿರುತ್ತೆ -1/2 ಪ್ಲಸ್ 1/2 ಇರುತ್ತೆ ಅಂತ ಹೇಳಿದ್ನಲ್ಲ. ಪ್ರತಿಯೊಂದು ಆರ್ಬಿಟಲ್ಲಿ 2 ಎಲೆಕ್ಟ್ರಾನ್ಸ್ ಇರ್ತಾವೆ. ಆ 2 ಎಲೆಕ್ಟ್ರಾನ್ಸು ಸ್ಪಿನ್ನು -1/2 ಇಲ್ಲ +1/2 ಇರುತ್ತೆ. ಫಸ್ಟ್ ಎನರ್ಜಿ ಲೆವೆಲಲ್ಲಿ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ 2 ಇರ್ತವೆ, 2. ಇಲ್ಲಿ ಸೆಕೆಂಡ್ ಬಂದುಬಿಟ್ಟು ಪ್ರಿನ್ಸಿಪಲ್ ಎನರ್ಜಿ ಲೆವೆಲ್ ಸೆಕೆಂಡ್. ಇದು ಎನರ್ಜಿ ಲೆವೆಲ್ ಸೆಕೆಂಡು ಎಲ್ ಸೆಲ್ಲಿಂದ ರಿಪ್ರೆಸೆಂಟ್ ಮಾಡ್ತೀವಿ. ಇದರಲ್ಲಿ 2 ಬರ್ತವೆ ಅಜಿಮುಥಲ್ ಕ್ವಾಂಟಮ್ ನಂಬರು, 0 ಮತ್ತು 1. 0 ಅಂದ್ರೆ ಎಸ್, 1 ಅಂದರೆ ಫಿ. ಇವಾಗ ನೋಡಿರಿ 0 0 ಆ್ಯಸ್ ಇಟ್ ಈಸ್. 1 ಅಂದರೆ -1 L2 L ಅಂದೆಲ್ಲ -1 0 +1 ಈ ಥರ. ಸ್ಪಿನ್ ಆ್ಯಸ್ ಇಟ್ ಈಸ್ ಸೇಮ್ ಇರುತ್ತೆ. ನೆಕ್ಸ್ಟು ಇದು ಥರ್ಡ್ ಎನರ್ಜಿ ಲೆವೆಲು. ಥರ್ಡ್ ಎನರ್ಜಿ ಲೆವೆಲ್ನ ಎಮ್ ಇಂದ ರಿಪ್ರೆಸೆಂಟ್ ಮಾಡ್ತೀವಿ. ಎಮ್ ಸೆಲ್ ಇದು. ಎಮ್ ಸೆಲ್ಲಲ್ಲಿ ಇಲ್ಲಿ 3 ಬರ್ತವೆ. ಇಲ್ಲಿ ಅಜಿಮುಥಲ್ ಕ್ವಾಂಟಮ್ ನಂಬರ್ 0 1 2 ಈ ಥರ. 0 ಅಂದರೆ ಎಸ್, ಪಿ, 1 ಅಂದರೆ ಪಿ, 2 ಅಂದರೆ ಡಿ ಈ ಥರ. ನೆಕ್ಸ್ಟು -1 -2 ಇದು ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರು. ಸ್ಪಿನ್ ಸೇಮ್ ಇರುತ್ತೆ. ಇದನ್ನ ನಾವು ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಕ್ಯಾಲ್ಕುಲೇಟ್ ಮಾಡೋಕೆ ಒಂದು ಫಾರ್ಮುಲಾ ಹೇಳಿದ್ನೆ, ಏನು 2n² ಅಂತೇಳಿ. ಹಾಗೆ ನೆಕ್ಸ್ಟು ಫೋರ್ತ್ ಎನರ್ಜಿ ಲೆವೆಲ್ ಬಂದುಬಿಟ್ಟು ಎನ್ನಿಂದ ಶೆಲ್ಲಲ್ಲಿ ಇರುತ್ತೆ. ಇಲ್ಲಿ 4 ಅಜಿಮುಥಲ್ ಕ್ವಾಂಟಮ್ ನಂಬರ್ಸ್ ಬರ್ತವೆ, 0 1 2 3. 0 1 2 3 ಅಂದರೆ ಎಸ್ ಪಿ ಡಿ ಎಫ್ ಈ ಥರ ನಮಗೆ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ಬರಿತೀವಿ. ಇವು ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸು ಇಲ್ಲಿ ಬರ್ದಿದೆ ಅಲ್ಲ. ಇಲ್ಲಿ ಇವೇನು ಗೊತ್ತಾ, ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸು. ನಮ್ಮ ಆ ಟೋಟಲ್ ನಂಬರ್ ಆಫ್ ಆರ್ಬಿಟಲ್ಸ್ ಕ್ಯಾಲ್ಕುಲೇಟ್ ಮಾಡೋಕ್ಕೂ ನಿಮ್ಗೆ ಒಂದು ಫಾರ್ಮುಲಾ ಹೇಳಿದೆ, n² ಅಂತೇಳಿ. n² ಅಂದರೆ ಇದೆ ಎನರ್ಜಿ ಲೆವೆಲ್ನ ಅದು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಟೋಟಲ್ ನಂಬರ್ ಆಫ್ ಆರ್ಬಿಟ್ಸ್ ನಂಬರ್ ಸಿಗುತ್ತೆ. ಇವಾಗ ನಾವು ನೆಕ್ಸ್ಟು ಇಲ್ಲಿ ನೋಡ್ರಿ, ಅದು ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ಎಕ್ಸ್ಪ್ಲೇನ್ ಮಾಡೋಕ್ಕಾದ್ರೆ ಹೇಳಿದಲ್ಲ ಈ ಥರ. ಇವಾಗ ಎಫ್ ಇಂದಿದು ಎಫ್ ಸಬ್ ಸೆಲ್ಲಲ್ಲಿ ಇಷ್ಟು ಆರ್ಬಿಟ್ಸ್ ಬರ್ತವೆ, 7 ಆರ್ಬಿಟ್ಸ್ ಬರ್ತವೆ. 7 ಆರ್ಬಿಟ್ಸಲ್ಲಿ ಒಂದೊಂದು ಆರ್ಬಿಟಲ್ಲಿ 2 ಎಲೆಕ್ಟ್ರಾನ್ಸ್ ಇರ್ತವೆ. ಈ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ಏನು ಎಕ್ಸ್ಪ್ಲೇನ್ ಮಾಡುತ್ತೆ ಅಂದರೆ ಸ್ಪೆಸಿಫಿಕ್ ಆಗಿ ಈ ಆರ್ಬಿಟಲ್ಲಿ ಈ ಎಲೆಕ್ಟ್ರಾನ್ ಇದೆ ಅಂತ ಎಕ್ಸ್ಪ್ಲೇನ್ ಮಾಡುತ್ತೆ. ನೋಡಿ ಇವಾಗ -1ದಲ್ಲಿ 2 ಎಲೆಕ್ಟ್ರಾನ್ಸ್ ಇದಾವೆ ಅಂತೇಳಿ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ಎಕ್ಸ್ಪ್ಲೇನ್ ಮಾಡುತ್ತೆ. ಸ್ಪಿನ್ ಅಂದರೆ 1+½ ಇಲ್ಲ -½ ಅಜಿಮುಥಲ್ ಕ್ವಾಂಟಮ್ ನಂಬರು ಏನು ಎಕ್ಸ್ಪ್ಲೇನ್ ಮಾಡುತ್ತೆ, ಅದೇ ಹೇಳ್ದಲ್ಲ, ಈ ಸಬ್ ಸೆಲ್ಲಲ್ಲಿ ಎಲೆಕ್ಟ್ರಾನ್ ಇದೆ ಅಂತೇಳಿ. ಇದು ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರು ಮೇನ್ ಎನರ್ಜಿ ಲೆವೆಲ್ನ ಎಕ್ಸ್ಪ್ಲೇನ್ ಮಾಡುತ್ತೆ. ದಟ್ಸ್ ಆಲ್ ಫಾರ್ ಟುಡೇ. ವಿ ವಿಲ್ ಮೀಟ್ ಇನ್ ನೆಕ್ಸ್ಟ್ ಕ್ಲಾಸ್.